ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 11ನೇ ಅಧ್ಯಾಯವನ್ನು ಶುರು ಮಾಡೋಣ. ನೋಡು, ಈ ದ್ವೇಷ, ಸೇಡು, ಹಗೆ ಇದೆಲ್ಲ ಕಥೆ ಸಿನಿಮಾಗಳಿಗೆ ಮಾತ್ರ ಸೀಮಿತ. ನಿಜ ಜೀವನದಲ್ಲಿದೆಲ್ಲ ನೋಡೋಕ್ಕೂ ಅಸಹ್ಯವಾಗಿರುತ್ತೆ. ಅದು ಈಗಿನ ಕಾಲದಲ್ಲಿ ಯಾವ ಹುಡುಗಿಯೂ ಸಹ ತನ್ನ ಮೇಲೆ ಯಾವನಾದರೂ ಕೈ ಮಾಡೋಕ್ಕೆ ಬಂದರೆ ಹೊಡೆಸ್ಕೊಂಡು ಮೂಲೆ ಸೇರೋಳಲ್ಲ. ಹಿಂತಿರುಗಿ ಟಕ್ಕರ್ ಕೊಡುವ ಮಟ್ಟಿಗೆ ಬೆಳೆದಿದ್ದೀವಿ. ದಯವಿಟ್ಟು ತೊಂದರೆ ಕೊಡೋಕೆ ನೋಡಬೇಡ. ನಿನ್ನ ಕಣ್ಣೆಲ್ಲ ಕೆಂಪಾಗ್ತಿದೆ. ನಾಳೆ ಬೆಳಗ್ಗೆ ಡಾಕ್ಟರ್ ಹತ್ರ ತೋರಿಸ್ಕೊ. ಇವತ್ತು ಮನೆಗೆ ಹೋದ್ಮೇಲೆ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಮಲ್ಕೊ ಎಂದು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ಹೇಳಿದ ಕೃತಿ ಅವನಿಂದ ದೂರ ಸರಿದವಳು ಏನೋ ನೆನಪಾದಂತೆ ಮೆಲ್ಲಗೆ ಸ್ವಿಮ್ಮಿಂಗ್ ಪೂಲ್ ತಳಬದಿಗೆ ಹೋಗಿ ಅವನ ಪ್ಯಾಂಟ್ ಎಳೆದವಳು ಸ್ವಿಮ್ ಮಾಡುತ್ತಾ ತುದಿಯ ಹತ್ತಿರ ಬಂದು ಮೇಲೆದ್ದು ಹೋದರೆ ಅವಳ ರೂಪಕ್ಕೆ ಸೋತು ಹೋಗಿದ್ದ ಅಭಿರಾಮ್ ವಸಿಷ್ಠನ ಮನದಲ್ಲಿ ಪ್ರೀತಿಯ ಮೊಳಕೆ ಹೊಡೆದಿತ್ತು. ತನ್ನ ಪ್ಯಾಂಟ್ ಕೆಳಗೆ ಜಾರಿರುವ ಅರಿವು ಸಹ ಅವನಿಗಿರಲಿಲ್ಲ. ಏನು ನಡೀತಾ ಇತ್ತು ನಿಮ್ಮಿಬ್ಬರ ಮಧ್ಯೆ? ಫುಲ್ ಒದ್ದೆಯಾಗಿ ಬಂದಿದೆಯಲ್ಲ, ತಗೋ ಟವಲ್, ಅಲ್ಲಿ ಯಾರೋ ಕೊಟ್ಟರು ಎಂದು ಗೆಳತಿಯ ಹತ್ತಿರ ಗಾಬರಿಯಲ್ಲಿ ಓಡಿ ಬಂದ ಪ್ರಿಯಾ ಅವಳಿಗೆ ಟವಲ್ ಕೊಟ್ಟಳು. ಏನಿಲ್ಲ, ನನಗೆ ಲಿಪ್ ಲಾಕ್ ಮಾಡಲು ಟ್ರೈ ಮಾಡ್ದ, ಬಟ್ ನಾನೇನು ಅನ್ನೋದನ್ನು ತೋರಿಸಿ ಬಂದಿದ್ದೀನಿ. ಇನ್ನು ನನ್ನ ತಂಟೆಗೆ ಬರಲ್ಲ ಅವನು, ನೋಡ್ತಿರು ಎಂದು ಹೇಳಿದವಳು ಟವೆಲ್ನಲ್ಲಿ ಒರೆಸಿಕೊಂಡಳು. ಸುತ್ತಲೂ ನಿಂತಿದ್ದವರು ಕೃತಿ ಕಡೆ ಅಸೂಯೆಯಿಂದ ನೋಡುತ್ತಿದ್ದರು. ಗೈಸ್ ಎಲ್ಲ ಇಲ್ಲೇನು ಮಾಡ್ತಾ ನಿಂತಿದ್ದೀರಾ? ಹೋಗಿ ಪಾರ್ಟಿ ಎಂಜಾಯ್ ಮಾಡಿ. ಡ್ಯಾನ್ಸ್ ಫ್ಲೋರ್ ಕಡೆ ಹೋಗಿ, ಗೋ ಎಂದು ಅಭಿರಾಮ್ ವಸಿಷ್ಠನ ಗೆಳೆಯರು ಸುತ್ತಲೂ ನಿಂತಿದ್ದವರನ್ನೆಲ್ಲ ಅಲ್ಲಿಂದ ಕಳುಹಿಸಿದರು. ಅಭಿ, ಎಷ್ಟು ಅಂತ ಸ್ವಿಮ್ಮಿಂಗ್ ಪೂಲ್ ಮಧ್ಯೆ ನಿಲ್ತೀಯಾ? ಬಾ ಮೇಲೆ ಎಂದು ಅವನ ಗೆಳೆಯರು ಕರೆದಾಗ ಎಚ್ಚೆತ್ತು ಸ್ವಿಮ್ ಮಾಡುತ್ತಾ ಮೇಲೆ ಬಂದಿದ್ದ. ಓ ಮೈ ಗಾಡ್, ಅಭಿ ಪ್ಯಾಂಟ್ ಹಾಕಿಲ್ಲ ಅನಿಸುತ್ತೆ ಎಂದು ಅಲ್ಲಲ್ಲಿ ನಿಂತಿದ್ದವರು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರೆ, ಗೆಳತಿಯ ಜೊತೆ ಮಾತನಾಡುತ್ತಾ ಅವಳು ಕೊಟ್ಟ ಟವೆಲ್ನಲ್ಲಿ ತಲೆ ಒರೆಸಿಕೊಳ್ಳುತ್ತಿದ್ದ ಕೃತಿ ಕನ್ನಡಕವನ್ನು ಕಣ್ಣಿಗೇರಿಸಿಕೊಂಡು ಇವನ ಕಡೆ ತಿರುಗಿ ನೋಡಿ ತನ್ನ ನಗುವನ್ನು ನಿಯಂತ್ರಿಸಿಕೊಂಡಳು. ಯಾವುದೇ ಫೀಲಿಂಗ್ಸ್ಗೆ ಬೆಲೆ ಕೊಡದ ನಮ್ಮ ಹುಡುಗ ಪ್ರೀತಿಯಲ್ಲಿ ಬಿದ್ದಿದ್ದ. ಶಿ ಈಸ್ ಬ್ಯೂಟಿಫುಲ್, ಅಮೇಝಿಂಗ್, ಐ ಲವ್ ಹರ್ ಎಂದು ನಶೆಯಲ್ಲಿ ತೇಲುವಂತೆ ಹೇಳಿದರೆ, ಯಾರೋ ಅದು, ಮೊದಲು ಪ್ಯಾಂಟ್ ಹಾಕೋ ತಗೋ. ಈ ಟವೆಲ್ ಸುತ್ತಕೊಂಡು ಪಬ್ ಒಳಗೆ ಇರುವ ರೂಮಿಗೆ ಹೋಗಿ ಅಲ್ಲಿ ಕಬೋರ್ಡಲ್ಲಿ ಬಟ್ಟೆ ಇದೆ ಎಂದು ಅವನ ಗೆಳೆಯ ಹೇಳಿದಾಗ ಮಾತೇ ಮರೆತಂತಿದ್ದವನು ತಕ್ಷಣ ತನ್ನನ್ನು ತಾನು ನೋಡಿಕೊಂಡ. ಅವಳಿಗೆ ಎಷ್ಟು ಧೈರ್ಯ ಇರಬೇಡ, ಎಲ್ರ ಮುಂದೆ ನಿಂಗೆ ದೊಡ್ಡ ಅವಮಾನ ಮಾಡಿದಾಳೆ, ಅದು ಕೂಡ ನಿನ್ನ ಪ್ಯಾಂಟ್ ಕಳಚಿ. ಸಾಮಾನ್ಯದವಳಲ್ಲ ಅವಳು. ಹುಡುಗಿರು ಅಂದರೆ ಹೀಗೂ ಇರ್ತಾರಾ? ನಾನು ಅಂದ್ಕೊಂಡಿದ್ದೆ ಹುಡುಗಿರಂದರೆ ಹೆದರ್ಕೊಂಡು ತಲೆ ಬಗ್ಗಿಸ್ಕೊಂಡು ಅಂತ. ಇವಳೇನೋ ಹುಡುಗರ ಸಮಕ್ಕೆ ನಿಂತು ನಿನ್ನ ಪ್ಯಾಂಟ್ ಎಳೆದು ಹೋಗಿದ್ದಾಳೆ. ಹುಡುಗಿನ ಅವಳು, ನಾಚಿಕೆ ಇಲ್ದವಳು ಎಂದು ಅವನ ಗೆಳೆಯ ಮಯಾಂಕ್ ಬೈಯುತ್ತಿದ್ದರೆ, ಇಷ್ಟೊತ್ತು ಪ್ರೇಮಲೋಕದಲ್ಲಿ ತೇಲುತ್ತಿದ್ದವನು ಗೆಳೆಯನ ಮಾತಿಗೆ ಕೋಪಗೊಂಡು ಅವನ ಕೊರಳ ಪಟ್ಟಿ ಹಿಡಿದ. ಹೌ ಡೇರ್ ಯು, ನನ್ನ ಹುಡುಗಿನೇ ನಾಚಿಕೆ ಇಲ್ದವಳು ಅಂತ ಹೇಳ್ತೀಯ? ಇನ್ನೊಂದ್ಸಲ ನಿನ್ನ ಬಾಯಿಂದ ಅವಳ ಬಗ್ಗೆ ಏನಾದರೂ ಕೆಟ್ಟದಾಗಿ ಬಂದರೆ ನಾಲ್ಗೆ ಸೀಳ್ಬಿಡ್ತೀನಿ, ಇಡಿಯಟ್. ಅವಳು ನಿನ್ನ ಅತ್ತಿಗೆ, ಅಂಡರ್ಸ್ಟ್ಯಾಂಡ್ ಎಂದು ಅಬ್ಬರಿಸಿದ ಅಭಿರಾಮ್ ವಸಿಷ್ಠ. ವಾಟ್, ನಿನ್ನ ಹುಡುಗಿನ ಅದು? ಅವಳು ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾಯಿ ಥರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಿತ್ತಾಡ್ತಾ ಇದ್ರಲ್ಲೋ, ಇಷ್ಟು ಬೇಗ ನಿಂಗೆ ಲವ್ ಆಯ್ತಾ ಎಂದು ಮಯಾಂಕ್ ಆಘಾತದಲ್ಲಿ ಕೇಳಿದನು. ಎಸ್, ಅವಳ ಮೇಲೆ ಪ್ರೀತಿಯಾಗಿದೆ ನನಗೆ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಇದುವರೆಗೂ ಯಾವ ಹುಡುಗಿಯ ಮೇಲೆ ಅಂತಹ ಭಾವನೆ ಬೆಳೆದಿರಲಿಲ್ಲ ನನ್ನಲ್ಲಿ. ಭಾವನೆಗಳೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನನ್ನ ಎದೆ ತಟ್ಟಿದವಳು. ಶಿ ಈಸ್ ಸ್ಪೆಷಲ್. ಕೋಪದಲ್ಲಿ ಪೂಲನ್ ದೇವಿಯಂತೆ ಜಗಳ ಆಡೋಕ್ಕೆ ಬರುತ್ತೆ, ಜೊತೆಗೆ ಮದರ್ ತೆರೇಸಾ ಥರ ಕಾಳಜಿ ಸಹ ಮಾಡೋಕ್ಕೆ ಬರುತ್ತೆ. ಇಷ್ಟು ಸಾಕು ಅಲ್ವಾ ನನ್ನ ಹುಡುಗಿ ಆಗೋಕ್ಕೆ? ಪ್ರೀತಿ ಯಾವಾಗುತ್ತೆ ಯಾಕಾಗುತ್ತೆ ಅಂತ ಗೊತ್ತಾಗಲ್ಲ. ಹಾಗಂತ ತುಂಬ ಕವಿಗಳು ಈಗಾಗಲೇ ಬರೆದಿದ್ದಾರೆ. ಇವತ್ತೇ ಅನುಭವ ಆಗಿದ್ದು, ಯಾವ ಕ್ಷಣದಲ್ಲಿ ಯಾರ ಮೇಲಾದರೂ ಪ್ರೀತಿ ಆಗುತ್ತೆ ಅಂತ. ನನ್ನ ಜೀವನಕ್ಕೆ ನನ್ನ ಜೂಲಿಯೆಟ್ ಸಿಕ್ಕೇ ಬಿಟ್ಲು, ನನ್ನ ಸೋಡಾ, ನನ್ನ ಲವ್ ಎಂದು ಕಳೆದು ಹೋದಂತೆ ಹೇಳಿದವನು ಪ್ಯಾಂಟ್ ಹಾಕಿಕೊಳ್ಳದೆ ಕೃತಿಯ ಹತ್ತಿರ ಹೋಗುತ್ತಿದ್ದರೆ ಅವನ ಕೈ ಹಿಡಿದು ಎಳೆದುಕೊಂಡ ಮಯಾಂಕ್ ಪಬ್ ಒಳಗಿರುವ ರೂಮಿನೊಳಗೆ ಕರೆದುಕೊಂಡು ಹೋಗಿದ್ದ.
ಅಂತೂ ಫೀಲಿಂಗ್ಲೆಸ್ ಹುಡುಗನಿಗೆ ಪ್ರೀತಿಯಾಗಿದೆ. ಹುಡುಗಿಯನ್ನು ಮಾತನಾಡಿಸುವ ಮೊದಲು ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗು. ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ ಬಾ, ಇಲ್ಲಿ ಬಟ್ಟೆ ಇಟ್ಟಿದ್ದೀನಿ ಎಂದು ಹೇಳಿ ಮಯಾಂಕ್ ಹೊರಗೆ ಹೋದ. ಅವನು ಹೊರಗೆ ಹೋದ ಮೇಲೆ ಬೇಗನೆ ಫ್ರೆಶ್ ಅಪ್ ಆಗಿ ಬಟ್ಟೆ ಧರಿಸಿ ಹೊರಬಂದ ಅಭಿರಾಮ್ ವಸಿಷ್ಠನ ಕಣ್ಣುಗಳು ಕೃತಿಯನ್ನು ಹುಡುಕಾಡುತ್ತಿದ್ದವು. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ನೀನು ಪ್ಯಾಂಟ್ ಎಳೆದು ಮೇಲೆ ಬಂದಿದ್ದೆ, ಬಟ್ ಅವನು ಏನೂ ನಡೆದೇ ಇಲ್ಲ ಅನ್ನೋಂತೆ ನಿಂತಿದ್ದ. ಅಲ್ಲಿ ನೋಡು, ಈಗಲೂ ನಿನಗೋಸ್ಕರನೇ ಹುಡುಕ್ತಿದ್ದಾನೆ. ನಂಗೆ ಅನಿಸೋ ಪ್ರಕಾರ ಪಕ್ಕಾ ಅವನಿಗೆ ನಿನ್ನ ಮೇಲೆ ಲವ್ ಆಗಿದೆ ಕೃತಿ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ, ನೋಡು ಬೇಕಾದರೆ ಎಂದು ಪ್ರಿಯಾ ಅವಳ ಕೈಯಿಂದ ಟವೆಲ್ ಕಿತ್ತುಕೊಂಡರೆ ಕೂದಲನ್ನು ಸಣ್ಣ ಕ್ಲಿಪ್ನಲ್ಲಿ ಬಂಧಿಸಿ ತನ್ನ ಕನ್ನಡಕವನ್ನು ಕಣ್ಣಿಗೆ ಏರಿಸಿಕೊಂಡ ಕೃತಿ ಹಿಂದೆ ತಿರುಗಿ ನೋಡಿದಳು. ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಆ ಕಡೆ ಹೋದರೆ ನಾನು ಸ್ವಲ್ಪ ನಮ್ಮ ಹುಡುಗಿ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಎಂದು ಇವರ ಹತ್ತಿರ ಬಂದ ಅಭಿರಾಮ್ ಸ್ಟೈಲ್ ಆಗಿ ಹೇಳಿದರೆ ಗೆಳತಿಯರಿಬ್ಬರು ಆಶ್ಚರ್ಯದಲ್ಲಿ ಮುಖ ನೋಡಿಕೊಂಡರು. ವಾಟ್, ನಿನ್ನ ಹುಡುಗಿನಾ? ಆರ್ ಯು ಜೋಕಿಂಗ್? ನಿನ್ನ ಹುಡುಗಿ ಇಲ್ಯಾರಿದ್ದಾರೆ? ಯಾರೂ ಇಲ್ಲ. ನಡಿ ಪ್ರಿಯಾ, ಹೋಗೋಣ ಎಂದು ಕೋಪದಲ್ಲಿ ಹೋಗುತ್ತಿದ್ದವಳ ಕೈ ಹಿಡಿದು ಎಳೆದುಕೊಂಡ ಅಭಿರಾಮ್ ವಸಿಷ್ಠ ಗಂಭೀರವಾಗಿ ಪ್ರಿಯಾ ಕಡೆ ನೋಡಿದಾಗ ಓಕೆ ಎನ್ನುವಂತೆ ತಲೆಯಾಡಿಸಿದ ಪ್ರಿಯಾ ಅಲ್ಲಿಂದ ಕಾಲ್ಕಿತ್ತಳು. ಈಡಿಯಟ್, ನಿನ್ನ ಪ್ಯಾಂಟ್ ಬಿಚ್ಚಿ ಅವಮಾನ ಮಾಡಿದ್ದು ಸಾಕಾಗಿಲ್ವಾ? ಏನೂ ನಡೆದಿಲ್ಲ ಅನ್ನೋ ಥರ ಮತ್ತೆ ಯಾಕೆ ನನ್ನ ಕೈ ಹಿಡಿದು ಹತ್ರ ಕೇಳ್ಕೊಂಡೆ? ಸೆನ್ಸ್ ಇಲ್ವಾ ನಿನಗೆ? ಒಬ್ಬ ಹುಡುಗಿನ ಮಾತಾಡಿಸ್ಬೇಕು ಅಂದರೆ ಅವಳ ಪರ್ಮಿಷನ್ ತಗೋಬೇಕು ಅಂತ, ಜೊತೆಗೆ ಅವಳ ಕೈ ಹಿಡಿಯಬೇಕು ಅಂದರೆ ಅದಕ್ಕೂ ಅವಳ ಸಮ್ಮತಿ ಇರಬೇಕು ಅಂತ. ನೀನು ನೋಡಿದ್ರೆ ನಿನ್ನ ಸ್ವಂತ ಸ್ವತ್ತು ಅನ್ನೋ ಥರ ನಡ್ಕೊಳ್ತಿದೆಯಲ್ಲ ಎಂದು ಕೋಪದಲ್ಲಿ ಕೇಳಿದರೆ ಅವಳ ಪಟಪಟ ಮಾತುಗಳನ್ನು ಕೇಳುತ್ತಾ ಎಲ್ಲೋ ಕಳೆದು ಹೋಗಿದ್ದವನು ನಕ್ಕನು. ಅವನ ನಗುವನ್ನು ನೋಡಿ, ಹುಚ್ಚನಾ ನೀನು? ನಾನು ಬೈತಾ ಇದ್ರೂ ನಗ್ತಿದೆಯಲ್ಲ, ಈಡಿಯಟ್, ಹಾಳಾಗಿ ಹೋಗು ಎಂದು ಬೈದ ಕೃತಿ ಅಲ್ಲಿಂದ ಹೋದಳು. ಈಡಿಯಟ್, ಅವನಿಗೆ ಬೈತಿದ್ರು ಕೂಡ ನಗ್ತಾ ನಿಂತಿದ್ದಾನೆ. ಏನಾಗಿದೆ ಇವನಿಗೆ? ಸ್ವಲ್ಪ ಹೊತ್ತಿನ ಮುಂಚೆ ಸರಿಯಾಗಿಯೇ ಇದ್ದ, ಈಗ ಇದ್ದಕ್ಕಿದ್ದಂತೆ ಇವನಿಗೆ ಏನಾಯಿತು ಎಂದು ಗೊಣಗಿಕೊಳ್ಳುತ್ತಾ ಕೃತಿ ಪ್ರಿಯಾಳ ಹತ್ತಿರ ಹೋದಳು. ಏನಾಯಿತು? ಪ್ರಪೋಸ್ ಮಾಡಿದ್ನಾ ಎಂದು ಗೆಳತಿಗೆ ಜ್ಯೂಸ್ ಹಾಗೂ ಚಿಪ್ಸ್ನ ಪ್ಲೇಟ್ ಕೊಡುತ್ತಾ ಪ್ರಿಯಾ ಕುತೂಹಲದಲ್ಲಿ ಕೇಳಿದಳು. ತಲೆ ಮೇಲೆ ಹೊಡಿತೀನಿ ನೋಡು, ಏನೇನೋ ಊಹಿಸ್ಕೊಂಡ್ರೆ. ಈಡಿಯಟ್, ನಾನು ಬೈತಿದ್ರೆ ಸುಮ್ಮನೆ ಗೂಬೆ ಥರ ಹಲ್ಗಿಂಚ್ಕೊಂಡು ನಿಂತಿದ್ದ, ಅದಕ್ಕೆ ಬೈದು ಬಂದೆ. ನೀನೊಳ್ಳೆ ಪ್ರಪೋಸ್ ಮಾಡಿದ್ನಾ ಅಂತ ಕೇಳ್ತಿದ್ಯಾ? ಬೇಗ ಪಾರ್ಟಿ ಮುಗಿಸಿ ಹೋಗೋಣ ಎಂದು ಒಂದೇ ಸಲಕ್ಕೆ ಜ್ಯೂಸ್ ಕುಡಿದು ಮುಗಿಸಿದವಳು ಒಮ್ಮೆಲೆ 4-5 ಚಿಪ್ಸ್ಗಳನ್ನು ಬಾಯೊಳಗೆ ಹಾಕಿಕೊಂಡು ತಿನ್ನುತ್ತಿದ್ದರೆ ಅವಳ ಮುಂದೆ ಪ್ರತ್ಯಕ್ಷನಾದ ಅಭಿರಾಮ್ ವಸಿಷ್ಠ ಗಲ್ಲದ ಮೇಲೆ ಕೈ ಇಟ್ಟು ಅವಳನ್ನೇ ನೋಡುತ್ತಿದ್ದ. ಒಟ್ಟೊಟ್ಟಿಗೆ 4-5 ಚಿಪ್ಸ್ಗಳನ್ನು ಬಾಯೊಳಗೆ ಹಾಕಿಕೊಂಡು ತಿನ್ನುತ್ತಿದ್ದ ಕೃತಿ ಅವನ ಪ್ರೀತಿಯ ನೋಟ ಕಂಡು ನೆತ್ತಿಗೇರಿಸಿಕೊಂಡು ಕೆಮ್ಮಿದರೆ ನೀರು ಎಂದು ಅವಳ ಮುಂದೆ ಬಿಯರ್ ಹಿಡಿದರೆ ಕೋಪದಲ್ಲಿ ನೋಡಿದ ಕೃತಿ ಚಿಪ್ಸ್ ತಿಂದು ಖಾಲಿ ಮಾಡಿ, ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ನನಗೆ ಬಿಯರ್ ಕುಡಿಸ್ಬೇಕು ಅಂತ ಇದೆಯಾ? ಈಡಿಯಟ್, ಹೋಗು ಇಲ್ಲಿಂದ. ಯಾಕೆ ನನ್ನ ಹಿಂದೆ ಸುತ್ತುತ್ತಿದೆಯಾ? ಬುದ್ಧಿ ಇಲ್ವಾ ನಿಂಗೆ? ಕಿವಿ ಕೇಳಿಸ್ತಾ ಇಲ್ವಾ? ಹೋಗು ಇಲ್ಲಿಂದ ಎಂದರೂ ತಟಸ್ಥನಾಗಿ ಕುಳಿತಿದ್ದ ಅಭಿರಾಮ್ನ ಕಂಡು, ಅಯ್ಯೋ ಪ್ರಿಯಾ, ಇವನು ಎದ್ದೇಳೋ ರೀತಿ ಕಾಣಿಸ್ತಿಲ್ಲ, ನಾವೇ ಹೋಗೋಣ ನಡಿ ಎಂದು ಕೃತಿ ಹೇಳಿದರೆ ಅವಳ ಕೈ ಹಿಡಿದ ಅಭಿ ಅವಳನ್ನು ತನ್ನ ಮುಂದೆ ಎಳೆದುಕೊಂಡಿದ್ದ. ಅರೆ, ಇಷ್ಟೆಲ್ಲ ಬೈತಿದ್ರು ಕೂಡ ನನ್ನ ಕೈ ಹಿಡ್ಕೊಂಡು ಎಳಿತಿದೆಯಲ್ಲ, ನೀನಂತೂ ಹುಚ್ಚಾಗಿದೆಯಾ ಗ್ಯಾರಂಟಿ. ಬಿಡು ಕೈ, ಇಲ್ಲ ಅಂದರೆ ಎಲ್ಲರ ಮುಂದೆ ಮತ್ತೆ ಕೆನ್ನೆಗೆ ಬಾರಿಸ್ತೀನಿ, ಬಿಡು ಕೈನಾ ಎಂದು ಅವನ ಬಿಗಿಯಾದ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಕೃತಿ ನಾನ್ ಸ್ಟಾಪ್ ಆಗಿ ಬೈಯುತ್ತಿದ್ದಳು. ಐ ಲವ್ ಯು ಅವಳ ಪಟಪಟ ಮಾತುಗಳನ್ನು ಕೇಳುತ್ತಾ ತಕ್ಷಣ ಹೇಳಿದ. ಇನ್ನೊಂದು ಸಲ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ಎಂದು ಹೇಳುತ್ತಿದ್ದ ಕೃತಿ ವಾಟ್ ಎಂದು ಆಘಾತದಲ್ಲಿ ಕೂಗಿದಳು. ಎಸ್, ಐ ಮೀನ್ ಲವ್ ವಿತ್ ಯು ಸೋಡಾ. ನಿಂಗೆ ಫೋರ್ಸ್ ಮಾಡಲ್ಲ, ಆರಾಮಾಗಿ ಟೈಮ್ ತೆಗೆದುಕೊಂಡು ನನ್ನ ಪ್ರೀತಿಗೆ ಎಸ್ ಹೇಳು. ನಿನ್ನಿಂದ ನೋ ಅನ್ನೋ ಉತ್ತರ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲ್ಲ, ಅದು ನನಗಿಷ್ಟ ಸಹ ಆಗಲ್ಲ. ಫಸ್ಟ್ ಟೈಮ್ ಈ ಅಭಿರಾಮ್ ವಸಿಷ್ಠ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿರೋದು, ಆ್ಯಂಡ್ ಕೊನೆಯವಳು ಕೂಡ ನೀನೇ ಆಗಿರ್ತೀಯ. ರಿಜೆಕ್ಟ್ ಮಾಡಿ ನಿನ್ನ ಕೊಬ್ಬನ್ನೆಲ್ಲ ನನ್ನ ಮುಂದೆ ತೋರಿಸ್ಬೇಡ. ಈ ಅಭಿರಾಮ್ ವಸಿಷ್ಠ ತನ್ನ ಅಹಂಗೆ ಪೆಟ್ಟು ಬಿದ್ದರೆ ಏನು ಬೇಕಾದರೂ ಮಾಡ್ತಾನೆ. ನಾನೀಗ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ,
ನೀನು ಕೂಡ ನನ್ನ ಲವ್ ಮಾಡಬೇಕು. ಐ ಲವ್ ಯು. ಯು ಶುಡ್ ಲವ್ ಮೀ. ಇವತ್ತೊಂದು ದಿನ ಟೈಮ್ ಕೊಡ್ತೀನಿ. ರಾತ್ರಿ ಎಲ್ಲ ನನ್ನ ಬಗ್ಗೆ ಯೋಚಿಸಿ ಡಿಸೈಡ್ ಮಾಡು. ಗುಡ್ ಗರ್ಲ್ ನೀನು. ಹೋಗು. ಜಾಸ್ತಿ ಹೊತ್ತು ಪಾರ್ಟಿ ಹಾಲ್ನಲ್ಲಿ ಇರಬೇಡ. ಹುಡುಗರೆಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ಹುಚ್ಚುಚ್ಚಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಸೇಫ್ಟಿ ನನಗೆ ತುಂಬ ಮುಖ್ಯ ಅಲ್ವಾ? ಈ ಅಭಿರಾಮ್ ವಸಿಷ್ಠನ ಹುಡುಗಿನ ಯಾರೂ ಸಹ ಕೆಣ್ಕಲ್ಲ. ಆದರೂ ಇನ್ನೂ ಯಾರಿಗೂ ನಮ್ಮ ಲವ್ ಮ್ಯಾಟ್ರ್ ಗೊತ್ತಿಲ್ಲ ಅಲ್ವಾ? ಸೊ ಹೋಗಮ್ಮ ಹಾಸ್ಟೆಲ್ಗೆ ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದನು. ಮುಖ ನೋಡಿಕೊಂಡ ಗೆಳತಿಯರಿಬ್ಬರು ಒಟ್ಟಿಗೆ ನೋ ಎಂದು ಕಿರ್ಚಿಕೊಂಡಿದ್ದರು. ಓ ಮೈ ಗಾಡ್, ಅಭಿರಾಮ್ ವಸಿಷ್ಠ ನಿಂಗೆ ಪ್ರಪೋಸ್ ಮಾಡಿದ್ನಾ? ನಾನು ಅಂದ್ಕೊಂಡಿದ್ದೇ ಆಗ್ತಾ ಇದೆ ಇಲ್ಲಿ ಎಂದು ಪ್ರಿಯಾ ಎಕ್ಸೈಟ್ಮೆಂಟ್ಲಿ ಹೇಳಿದರೆ, ಕೋಪದಲ್ಲಿ ಬುಸುಗುಡುತ್ತಿದ್ದ ಕೃತಿ ಗೆಳತಿಯತ್ತ ನೋಡಿದಳು. ಓಹ್, ಐ ಆಮ್ ಸಾರಿ ಕಣೆ, ನೀನಿನ್ನೂ ಅವನ ಲವ್ನ ಆಕ್ಸೆಪ್ಟ್ ಮಾಡಿಲ್ಲ ಅಲ್ವಾ? ಆದರೂ ಹುಡುಗ ಲವ್ವಲ್ಲಿ ಬಿದ್ದಾಗಿಂದ ತುಂಬ ಒಳ್ಳೆಯವನಾಗ್ಬಿಟ್ಟಿದ್ದಾನೆ. ಒಳ್ಳೆ ಹುಡುಗ ಅನ್ನಿಸ್ತಿದ್ದಾನೆ. ಬಿಡಬೇಡ ಕೃತಿ, ಪಕ್ಕಾ ಹಸ್ಬೆಂಡ್ ಮೆಟೀರಿಯಲ್. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಪ್ರೀತಿಸಲ್ಲ ಅಂತ ಹೇಳಿದ್ದಾನೆ. ನೀನೇ ಕೊನೆ ಅಂತ ಬೇರೆ ಡೈಲಾಗ್ ಹೊಡೆದು ಹೋದ. ಒಪ್ಕೊಡೆ, ಲೈಫ್ ಸೆಟ್ಲ್ ಆಗುತ್ತೆ ಎಂದು ಪ್ರಿಯಾ ಉತ್ಸಾಹದಲ್ಲಿ ಹೇಳಿದರೆ, ಅವಳ ಕಡೆ ಭಾವಹೀನಳಾಗಿ ನೋಡಿದ ಕೃತಿ ತನ್ನ ಕನ್ನಡಕವನ್ನು ಮೇಲೇರಿಸಿಕೊಂಡು ಚಿಪ್ಸ್ ತಿನ್ನುವುದನ್ನು ಮುಂದುವರಿಸಿದಳು. ಹೇ, ನಿಂಗೇನು ಫೀಲ್ ಆಗ್ತಿಲ್ವಾ? ಕಾಲೇಜಿನ ಹೀರೋ ನಿಂಗೆ ಪ್ರಪೋಸ್ ಮಾಡಿ ಹೋಗಿರೋದು. ನೀನು ನೋಡಿದ್ರೆ ಚಿಪ್ಸ್ ತಿಂತ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕೂತಿದೆಯಲ್ಲ. ಕೃತಿ, ಆರ್ ಯು ಓಕೆ ಎಂದಳು ಪ್ರಿಯಾ. ನೀನು ಇದನ್ನೆಲ್ಲ ನಿಜ ಅಂತ ನಂಬಿದೀಯಾ? ಅವನು ರ್ಯಾಗಿಂಗ್ ಮಾಡ್ತಿದ್ದಾನೆ. ಸುಮ್ಮನೆ ನೀನು ಬೇಡದ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಿದ್ಯಾ ಪ್ರಿಯಾ? ಬೇಗ ಚಿಪ್ಸ್ ಮತ್ತು ಜ್ಯೂಸ್ ಖಾಲಿ ಮಾಡು. ತಿಂದು ಮುಗಿಸಿ ನಾವು ಹಾಸ್ಟೆಲ್ಗೆ ಹೋಗೋಣ. ನಾನು ಯಾರ ಪ್ರೀತಿಲೋ ಬೀಳೋಳಲ್ಲ. ನನ್ನ ಗುರಿ ಏನಿದ್ರೂ ನಾನು ದೊಡ್ಡ ಡಾಕ್ಟರ್ ಆಗಿ ಅಮ್ಮ ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕಿ ನನ್ನ ಜೊತೆ ಕರ್ಕೊಂಡು ಬರೋದು. ಈ ನನ್ನ ಗುರಿಗೆ ಯಾರೂ ಸಹ ಅಡ್ಡ ಬರೋಕ್ಕೆ ಬಿಡಲ್ಲ ನಾನು ಎಂದು ಗಂಭೀರವಾಗಿ ಹೇಳಿದಾಗ ತಲೆ ಮೇಲೆ ಕೈ ಹೊತ್ತ ಪ್ರಿಯಾ ಡ್ಯಾನ್ಸ್ ಫ್ಲೋರ್ ಕಡೆ ಬಣ್ಣದ ಲೈಟ್ಗಳು ಆಫ್ ಆದಾಗ ಅತ್ತ ಕಡೆ ನೋಡಿದರೆ ಕಿವಿ ತಮಟೆ ಕಿತ್ತು ಹೋಗುವಂತೆ ಜೋರಾಗಿ ಕೇಳಿದ ಹಾಡಿನ ಶಬ್ದಕ್ಕೆ ಕೃತಿ ಕೂಡ ಡ್ಯಾನ್ಸ್ ಕಡೆ ನೋಡಿದಳು. ಏ ವಾವ್, ತುಂಬ ದಿನವಾದ ಬಳಿಕ ನಮ್ಮ ಕಾಲೇಜಿನ ಹೀರೋ ಡ್ಯಾನ್ಸ್ ಮಾಡ್ತಿದ್ದಾನೆ. ಕೊನೆಗೂ ನಮ್ಮೆಲ್ಲರ ಹಾರ್ಟ್ ಫೇವ್ರೆಟ್ ಹೀರೋ ತನ್ನ ಫಾರ್ಮ್ಗೆ ಬಂದ ಎಂದು ಸೀನಿಯರ್ಸ್ ಹುಡುಗಿಯರೆಲ್ಲ ಜೋರಾಗಿ ಕಿರ್ಚುತ್ತಾ ಅವನಿಗೆ ಪ್ರೋತ್ಸಾಹವನ್ನು ನೀಡಿದರೆ, ತನ್ನ ಕನ್ನಡಕವನ್ನು ಮೂಗಿನ ಮೇಲೆ ಏರಿಸಿಕೊಂಡ ಕೃತಿ ಅವನು ತನ್ನತ್ತಲೇ ನೋಡುತ್ತಿರುವುದನ್ನು ಗಮನಿಸಿ ಒಮ್ಮೆ ಹೆದರಿದ್ದು ಸುಳ್ಳಲ್ಲ. ಹೇ ಮಧುಮಾಸ, ಅವಳಿಗೆ ಖಾಸ, ಮಳೆಯ ಬಿಲ್ಲೆ ಅವಳ ನಿವಾಸ, ಇರಬೇಕು ಅಂತ ವಿಳಾಸ ನನ್ನ ಹುಡುಗಿಗೆ. ಅವಳೆದರು ಸೂರ್ಯನೇ ಮೋಸ, ಅವಳಿರಲು ಅಂತ ಉಲ್ಲಾಸ, ಆ ಚಂದಕ್ಕೆ ಚಂದಿರ ದಾಸ ನನ್ನ ಹುಡುಗಿಗೆ. ಹಾಡಿಗೆ ಮೈ ಮರೆತು ಹೆಜ್ಜೆ ಹಾಕುತ್ತಾ ಅಭಿ ಕೃತಿಯನ್ನೇ ನೋಡುತ್ತಾ ಹಾಡುತ್ತಿದ್ದರೆ, ಅವನನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಕೃತಿ ಟೈಮ್ ಆದ ಕಾರಣ ಅಲ್ಲಿಂದ ಬರಲು ಒಪ್ಪದ ಗೆಳತಿಯ ಕೈ ಹಿಡಿದು ಪಾರ್ಟಿ ಹಾಲ್ನಿಂದ ಹೊರ ಹೋಗಲು ಬಾಗಿಲತ್ತ ಹೋದರೆ, ತನ್ನ ಗೆಳೆಯರೊಂದಿಗೆ ಡ್ಯಾನ್ಸ್ ಮಾಡುತ್ತಾ ಅವಳಿಗೆ ಅಡ್ಡಲಾಗಿ ನಿಂತ ಅಭಿ ಹಾಡುವುದನ್ನು ಮುಂದುವರಿಸಿದನು. ಗಂಭೀರವಾಗಿ ಕೈಕಟ್ಟಿ ನಿಂತಿದ್ದ ಕೃತಿ ಅವನತ್ತ ನೋಡದೆ ಅಲ್ಲಿಂದ ಹೊರ ಹೋಗಿದ್ದಳು. ಓ ಮೈ ಗಾಡ್, ಎಂಥ ಸೀನಿದು! ಅಭಿರಾಮ್ ವಸಿಷ್ಠ ಈ ಕಾಲೇಜಿನ ಹೀರೋ ನಮ್ಮ ಕೃತಿ ಹಿಂದೆ ಬಿದ್ದಿದ್ದಾನೆ ಅಂದರೆ ಸುಮ್ಮನೆನಾ? ಅದು ಕೂಡ ಪ್ರಪೋಸ್ ಮಾಡಿದ ದಿನಾನೇ ಈ ರೀತಿ ಹಾಡು ಕುಣಿತ ಅವಳಿಗೋಸ್ಕರ ಮಾಡ್ತಿರೋದನ್ನು ನೋಡ್ತಿದ್ರೆ ನಮ್ಮ ಕೃತಿಯ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಈ ನಮ್ಮ ಸೋಡಾ ಮೇಡಮ್ ಒಪ್ಪಬೇಕಷ್ಟೆ ಎಂದು ಗೆಳತಿಯ ಹಿಂದೆ ಹೋಗುತ್ತಿದ್ದ ಪ್ರಿಯಾ ತನ್ನಲ್ಲಿ ನಗುತ್ತಾ ಹೇಳಿಕೊಂಡಳು. ಈಡಿಯಟ್, ಬೇಕಂತಲೇ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡ್ತಿದ್ದಾನೆ. ನಂಗೆ ಗೊತ್ತಿಲ್ವಾ ಎಂದು ಗುಣಗುತ್ತಾ ಹಾಸ್ಟೆಲ್ ಕಡೆ ಹೋಗುತ್ತಿದ್ದ ಕೃತಿ ಕಾಲೇಜಿನ ಮಹಾದ್ವಾರದ ಕಡೆ 2 ಕಪ್ಪು ಬಣ್ಣದ ವ್ಯಾನ್ಗಳು ವೇಗವಾಗಿ ಹೋಗುತ್ತಿರುವುದನ್ನು ಕಂಡು ಒಂದು ಕ್ಷಣ ನಿಂತಳು. ಇದ್ಯಾರಿದು ಇಷ್ಟೊತ್ತಿನಲ್ಲಿ ವ್ಯಾನ್ಗಳಲ್ಲಿ ಹೋಗ್ತಿರೋದು? ಈ ಕಾಲೇಜ್ ತುಂಬ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ದಾರೆ. ನೋಡಿದರೆ ಈ ರೀತಿ ಮಧ್ಯರಾತ್ರಿಲಿ ಹೊರಗೆ ಹೋಗ್ತಿದ್ದಾರೆ. ಇವರು ಕಾಲೇಜ್ನವರಲ್ಲ, ಯಾರೋ ಹೊರಗಿನವ್ರು ಅನಿಸುತ್ತೆ. ಇದೆಲ್ಲ ಗೊತ್ತಿದ್ದು ಪ್ರಿನ್ಸಿಪಲ್ ಸುಮ್ಮನಿದ್ದಾರಾ ಎಂದು ಹೇಳಿಕೊಂಡವಳು ಪ್ರಿಯಾ ಏನೆಂದು ಕೇಳಿದಾಗ,
ಏನೂ ಇಲ್ಲ ಎನ್ನುವಂತೆ ತಲೆಯಾಡಿಸಿ ಗೆಳತಿಯೊಂದಿಗೆ ಹಾಸ್ಟೆಲ್ಗೆ ಹೋದಳು. ಹಾಸ್ಟೆಲ್ಗೆ ಬಂದವಳು ತಮ್ಮ ID ತೋರಿಸಿ ರೂಮಿನೊಳಗೆ ಹೋದಳು. ಮೊದಲು ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೆದು ನೈಟ್ ಡ್ರೆಸ್ ಹಾಕಿಕೊಂಡು ಬಂದು ಹಾಸಿಗೆಯ ಮೇಲೆ ಪುಸ್ತಕ ಹಿಡಿದು ಕುಳಿತುಕೊಂಡಳು. ಗೆಳತಿಯನ್ನೇ ನೋಡುತ್ತಿದ್ದ ಪ್ರಿಯಾ ತನ್ನ ಮನದಲ್ಲಿರುವ ನೂರಾರು ಪ್ರಶ್ನೆಗಳನ್ನು ನಿಯಂತ್ರಿಸಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ಸಹ ತೊಳೆಯದೆ ಗೆಳತಿಯ ಪಕ್ಕ ಬಂದು ಕುಳಿತುಕೊಂಡು, ಮತ್ತೇನಮ್ಮ ಮಿಸ್ ಕ್ವೀನ್, ನಿಮ್ಮ ಹುಡುಗನ ಪ್ರಪೋಸಲ್ಗೆ ಏನು ಉತ್ತರ ಕೊಡಬೇಕು ಅಂತ ಇದ್ದೀರಾ ಎಂದು ರೇಗಿಸುತ್ತಾ ಕೇಳಿದಳು. ಪ್ರಿಯಾ, ವಿಲ್ ಯು ಜಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಇದೆಲ್ಲ ಹದಿಹರೆಯದ ಮನಸ್ಸಿಗೆ ಸುಂದರವಾಗಿಯೇ ಕಾಣುತ್ತೆ, ಬಟ್ ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊ. ಮುಂದೆ ಫ್ಯೂಚರ್ನಲ್ಲಿ ಈ ರೀತಿ ಇರಲ್ಲ. ಇವತ್ತೇನೋ ಜೋಶ್ನಲ್ಲಿ ಪ್ರಪೋಸ್ ಮಾಡಿದ್ದಾನೆ, ನಾಳೆ ಅವರ ಶ್ರೀಮಂತಿಕೆಗೆ ತಕ್ಕನಾದ ಹುಡುಗಿ ಸಿಕ್ಕಾಗ ಅವಳನ್ನು ಮದುವೆ ಆಗ್ತಾನೆ. ನಾನೇನಾದರೂ ನಿನ್ನ ಮಾತು ಕೇಳಿ ಅವನನ್ನು ಒಪ್ಕೊಂಡ್ರೆ ಫೀಮೇಲ್ ದೇವದಾಸ ಆಗಬೇಕಾಗುತ್ತೆ. ಇಲ್ಲದ ಆಸೆಗಳನ್ನು ನೀರಾಕಿ ಪೋಷಿಸಬೇಡ ಪ್ಲೀಸ್ ಎಂದು ಹೇಳಿದವಳು ಲೈಟ್ ಆಫ್ ಮಾಡಿ ಮಲಗಿದಾಗ ಪೆಚ್ಚಾದ ಪ್ರಿಯಾ ತನ್ನ ಹಾಸಿಗೆ ಮೇಲೆ ಹೋಗಿ ಮಲಗಿದ್ದಳು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.